ಮಾರಕವಾಗಿರುವಂತ ಈ ಭೀಕರ ಯುದ್ಧ ಇತ್ತಲ್ಲ, ಇಡೀ ವಿಶ್ವವನ್ನ ಕಂಪಿಸಿದಂತಹ ಯುದ್ಧ. ನಾವು ಅಂದ್ಕೊಂಡಿದ್ವಿ ಬಹುಶಃ ಇವರು ಕದನ ವಿರಾಮವನ್ನ ಘೋಷಣೆ ಮಾಡಿದ ನಂತರ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬರಬಹುದು, ಹಾರ್ಮೋಜ್ ಓಪನ್ ಆಗಿದೆ, ಇನ್ನು ಮುಂದೆ ನಮ್ಗೆ ಯಾವುದೇ ತಾಪತ್ರೆ ಆಗಲ್ಲ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಆದ್ರೆ ಈಗಿನ ಬೆಳವಣಿಗೆ ನೋಡ್ತಾ ಇದ್ರೆ ಅಮೆರಿಕ ಮತ್ತು ಇರಾನ್ ಕದನ ವಿರಾಮ ಮುರಿದು ಬೀಳುತ್ತಾ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಕದನ ವಿರಾಮದ 2ನೇ ದಿನವೇ ಹಾರ್ಮೋಜ್ ಮತ್ತೆ ಬಂದಾಗಿದೆ. ನಿನ್ನೆ ಓಪನ್ ಆಗಿದ್ದ ಹಾರ್ಮೋಜ್ ಜಲಸಂಧಿ ಈಗ ಮತ್ತೆ ಬಂದಾಗಿದೆ. ನಿನ್ನೆ ಹಾರ್ಮೋಜ್ ಜಲಸಂಧಿ ಓಪನ್ ಆಗಿತ್ತು. ಇರಾನ್ ಸೇನೆ ಹಾರ್ಮೋಜ್ ಜಲಸಂಧಿಯನ್ನು ಓಪನ್ ಮಾಡಿತ್ತು ಹಡಗುಗಳ ಓಡಾಟಕ್ಕೆ. ಲೆಬನಾನ್ ಮೇಲೆ ಇಸ್ರೇಲ್ ಯಾವಾಗ ದಾಳಿ ಮಾಡ್ತೋ ಇದರಿಂದ ವ್ಯಗ್ರವಾದ ಇರಾನ್ ಲೆಬನಾನ್ ದಾಳಿ ಇದನ್ನ ಖಂಡಿಸಿ ಹಾರ್ಮೋಜ್ ಅನ್ನ ಮತ್ತೆ ಬಂದ್ ಮಾಡಿದೆ. ಇರಾನ್ ಅನ್ನ ಕೆರಳಿಸಿದೆ. ಯುದ್ಧ ವಿರಾಮ ಉಲ್ಲಂಘನೆ ಅಂತೇಳಿ ಇರಾನ್ ಹೇಳಿದೆ. ಲೆಬನಾನ್ ಮೇಲಿನ ದಾಳಿಯನ್ನ ವಿರೋಧಿಸಿ ಹಾರ್ಮೋಜ್ ಮತ್ತೆ ಬಂದಾಗಿದೆ. ಹಾರ್ಮೋಜ್ ಬಂದಾದ್ರೆ ಅದು ಕೇವಲ ಅದು ಅಮೆರಿಕ ಮತ್ತು ಇಸ್ರೇಲ್ಗೆ ತಟ್ಟುವಂತದ್ದಲ್ಲ, ಬಿಸಿ ಇಡೀ ಜಗತ್ತಿಗೆ ಅದರ ಪರಿಣಾಮ ಎದುರಾಗುತ್ತೆ. ನೋಡಿ, ಇವತ್ತು ಕದನ ವಿರಾಮದ ಸುದ್ದಿ ನಾವೇ ನಿನ್ನೆಲ್ಲ ಮಾತಾಡಿದ್ವಲ್ಲ, ಕದನ ವಿರಾಮದ ವಿಚಾರ. ಆದ್ರೆ ಇವತ್ತು ಕದನ ವಿರಾಮ ಉಲ್ಲಂಘನೆ ಆಗಿದೆ ಅಂತೇಳಿ ಹಾರ್ಮೋಜ್ ಅನ್ನ ಬಂದ್ ಮಾಡಿದೆ ಇರಾನ್. ಎಷ್ಟು ದಿನ ಬರಬಹುದು ಅನ್ನೋ ಅನುಮಾನ ಈಗಾಗಲೇ ಶುರುವಾಗಿದೆ. ಈ ಕದನ ವಿರಾಮ 14 ದಿನಗಳ ಕದನ ವಿರಾಮವನ್ನ ಅಮೆರಿಕ ಘೋಷಿಸಿತ್ತು. ಆದ್ರೆ 2-3 ದಿನಕ್ಕೆ ಹಿಂಗಾಯ್ತು ಅಂತ ಹೇಳಿ. ಆದ್ರೆ ಇನ್ನೆಷ್ಟು ದಿನಗಳ ಇದು ಉಳಿಯುತ್ತೆ, ಇನ್ನೆಷ್ಟು ದಿನಗಳ ಕಾಲ ಕದನ ವಿರಾಮ ಇವರು ಪಾಲಿಸ್ತಾರೆ ಅಂತೇಳಿ. ಯುದ್ಧ ವಿರಾಮ ಘೋಷಣೆ ಆದ ಕೂಡಲೇ ಇರಾನ್ ಹಾರ್ಮೋಜ್ ಜಲಸಂಧಿಯನ್ನ ತೆರೆದಿತ್ತು, ಹಡಗುಗಳ ಓಡಾಟಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿತ್ತು. ತನ್ನದೇ ಭದ್ರತೆಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ಹಡಗುಗಳು ಹಾರ್ಮೋಜ್ ಅನ್ನ ದಾಟಿಕೊಂಡು ತಮ್ಮ ದೇಶವನ್ನು ತಲುಪಿದ್ವು. ಕದನ ವಿರಾಮ ಒಪ್ಪುವುದಾಗಿ ಇಸ್ರೇಲ್ ಕೂಡ ಹೇಳಿತ್ತು. ಆದ್ರೆ ಅದರ ಬೆನ್ನಲ್ಲೇ ಲೆಬನಾನ್ ಮೇಲೆ ವಾಯುದಾಳಿ ತೀವ್ರಗೊಳಿಸಿತ್ತು ಇಸ್ರೇಲ್. ಇದರಿಂದ 80ರಿಂದ 100 ಮಂದಿ ಸಾವಿಗೀಡಾಗಿರಬಹುದು ಅಂತೇಳಿ ಅನುಮಾನಿಸಲಾಗಿದೆ. ಇರಾನ್ ಇದರಿಂದ ವ್ಯಗ್ರಗೊಂಡಿದೆ. ಈ ಕಾರಣಕ್ಕೆ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಉಗ್ರರಿದ್ದಾರೆ. ಈ ಹಿಜ್ಬುಲ್ಲಾ ಉಗ್ರರು ಇರಾನ್ ಪರವಾಗಿದ್ದಾರೆ. ಇರಾನ್ ಅವರಿಗೆ ಬೆಂಬಲವನ್ನ ನೀಡುತ್ತೆ. ಈ ಹಿಜ್ಬುಲ್ಲಾ ಉಗ್ರರನ್ನ ಟಾರ್ಗೆಟ್ ಮಾಡಿಯೇ ಇಸ್ರೇಲ್ ಲೆಬನಾನ್ನ ಮೇಲೆ ವಾಯುದಾಳಿಯನ್ನ ನಡೆಸ್ತಾ ಇದೆ. ನಿಮಗೆ ಗೊತ್ತಿರಲಿ, ಇಸ್ರೇಲ್ ನಿನ್ನೆಯೇ ಹೇಳಿದೆ, ನಮ್ಮ ಲೆಬನಾನ್ ಕಾರ್ಯಾಚರಣೆ ಕದನ ವಿರಾಮ ವ್ಯಾಪ್ತಿಗೆ ಬರಲ್ಲ ಅಂತೇಳಿ ಹೇಳಿತ್ತು. ನಾವು ಕದನ ವಿರಾಮವನ್ನ ಗೌರವಿಸ್ತೀವಿ, ಅದ್ರ ಜೊತೆಗೆ ಲೆಬನಾನ್ನ ಮೇಲೆ ಅಲ್ಲಿರುವಂತಹ ಹಿಜ್ಬುಲ್ಲಾ ಉಗ್ರರನ್ನ ನಾವು ಸರ್ವನಾಶ ಮಾಡ್ತೀವಿ, ಕದನ ವಿರಾಮದ ವ್ಯಾಪ್ತಿಗೆ ಲೆಬನಾನ್ ಬರಲ್ಲ ಅಂತೇಳಿ ಹೇಳಿತ್ತು. ಆದ್ರೆ ಇರಾನ್ ಹಾಕಿದಂತ ಷರತ್ನಲ್ಲಿ ಲೆಬನಾನ್ನ ಮೇಲೆ ದಾಳಿಗಳು ಸಂಪೂರ್ಣ ನಿಲ್ಲಬೇಕು ಅಂತೇಳಿ ಹೇಳಿತ್ತು. ಆದ್ರೆ ಇದು ಕಂಟಿನ್ಯೂ ಆದ ಹಿನ್ನೆಲೆ ಹಾರ್ಮುಜ್ ಜಲಸಂಧಿಯನ್ನ ಈಗ ಬಂದ್ ಮಾಡಿದೆ ಇರಾನ್. ಮಾರಕವಾಗಿರುವಂತ ಈ ಭೀಕರ ಯುದ್ಧ ಇತ್ತಲ್ಲ, ಇಡೀ ವಿಶ್ವವನ್ನ ಕಂಪಿಸಿದಂತಹ ಯುದ್ಧ. ನಾವು ಅಂದ್ಕೊಂಡಿದ್ವಿ ಬಹುಶಃ ಇವರು ಕದನ ವಿರಾಮವನ್ನ ಘೋಷಣೆ ಮಾಡಿದ ನಂತರ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬರಬಹುದು, ಹಾರ್ಮೋಜ್ ಓಪನ್ ಆಗಿದೆ, ಇನ್ನು ಮುಂದೆ ನಮ್ಗೆ ಯಾವುದೇ ತಾಪತ್ರೆ ಆಗಲ್ಲ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಆದ್ರೆ ಈಗಿನ ಬೆಳವಣಿಗೆ ನೋಡ್ತಾ ಇದ್ರೆ ಅಮೆರಿಕ ಮತ್ತು ಇರಾನ್ ಕದನ ವಿರಾಮ ಮುರಿದು ಬೀಳುತ್ತಾ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಕದನ ವಿರಾಮದ 2ನೇ ದಿನವೇ ಹಾರ್ಮೋಜ್ ಮತ್ತೆ ಬಂದಾಗಿದೆ. ನಿನ್ನೆ ಓಪನ್ ಆಗಿದ್ದ ಹಾರ್ಮೋಜ್ ಜಲಸಂಧಿ ಈಗ ಮತ್ತೆ ಬಂದಾಗಿದೆ. ನಿನ್ನೆ ಹಾರ್ಮೋಜ್ ಜಲಸಂಧಿ ಓಪನ್ ಆಗಿತ್ತು. ಇರಾನ್ ಸೇನೆ ಹಾರ್ಮೋಜ್ ಜಲಸಂಧಿಯನ್ನು ಓಪನ್ ಮಾಡಿತ್ತು ಹಡಗುಗಳ ಓಡಾಟಕ್ಕೆ. ಲೆಬನಾನ್ ಮೇಲೆ ಇಸ್ರೇಲ್ ಯಾವಾಗ ದಾಳಿ ಮಾಡ್ತೋ ಇದರಿಂದ ವ್ಯಗ್ರವಾದ ಇರಾನ್ ಲೆಬನಾನ್ ದಾಳಿ ಇದನ್ನ ಖಂಡಿಸಿ ಹಾರ್ಮೋಜ್ ಅನ್ನ ಮತ್ತೆ ಬಂದ್ ಮಾಡಿದೆ. ಇರಾನ್ ಅನ್ನ ಕೆರಳಿಸಿದೆ. ಯುದ್ಧ ವಿರಾಮ ಉಲ್ಲಂಘನೆ ಅಂತೇಳಿ ಇರಾನ್ ಹೇಳಿದೆ. ಲೆಬನಾನ್ ಮೇಲಿನ ದಾಳಿಯನ್ನ ವಿರೋಧಿಸಿ ಹಾರ್ಮೋಜ್ ಮತ್ತೆ ಬಂದಾಗಿದೆ. ಹಾರ್ಮೋಜ್ ಬಂದಾದ್ರೆ ಅದು ಕೇವಲ ಅದು ಅಮೆರಿಕ ಮತ್ತು ಇಸ್ರೇಲ್ಗೆ ತಟ್ಟುವಂತದ್ದಲ್ಲ, ಬಿಸಿ ಇಡೀ ಜಗತ್ತಿಗೆ ಅದರ ಪರಿಣಾಮ ಎದುರಾಗುತ್ತೆ. ನೋಡಿ, ಇವತ್ತು ಕದನ ವಿರಾಮದ ಸುದ್ದಿ
ನಾವೇ ನಿನ್ನೆ ಎಲ್ಲ ಮಾತಾಡಿದ್ವಲ್ಲ ಕದನ ವಿರಾಮದ ವಿಚಾರ. ಆದ್ರೆ ಇವತ್ತು ಕದನ ವಿರಾಮ ಉಲ್ಲಂಘನೆ ಆಗಿದೆ ಅಂತೇಳಿ ಹಾರ್ಮೋಜ್ ಅನ್ನ ಬಂದ್ ಮಾಡಿದೆ ಇರಾನ್. ಎಷ್ಟು ದಿನ ಬರಬಹುದು ಅನ್ನೋ ಅನುಮಾನ ಈಗಾಗಲೇ ಶುರುವಾಗಿದೆ. ಈ ಕದನ ವಿರಾಮ 14 ದಿನಗಳ ಕದನ ವಿರಾಮವನ್ನ ಅಮೆರಿಕ ಘೋಷಿಸಿತ್ತು. ಆದ್ರೆ 2-3 ದಿನಕ್ಕೆ ಹಿಂಗಾಯ್ತು ಅಂತ ಹೇಳಿ. ಆದ್ರೆ ಇನ್ನೆಷ್ಟು ದಿನಗಳ ಇದು ಉಳಿಯುತ್ತೆ, ಇನ್ನೆಷ್ಟು ದಿನಗಳ ಕಾಲ ಕದನ ವಿರಾಮ ಇವರು ಪಾಲಿಸ್ತಾರೆ ಅಂತೇಳಿ. ಯುದ್ಧ ವಿರಾಮ ಘೋಷಣೆ ಆದ ಕೂಡಲೇ ಇರಾನ್ ಹಾರ್ಮೋಜ್ ಜಲಸಂಧಿಯನ್ನ ತೆರೆದಿತ್ತು, ಹಡಗುಗಳ ಓಡಾಟಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿತ್ತು. ತನ್ನದೇ ಭದ್ರತೆಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ಹಡಗುಗಳು ಹಾರ್ಮೋಜ್ ಅನ್ನ ದಾಟಿಕೊಂಡು ತಮ್ಮ ದೇಶವನ್ನು ತಲುಪಿದ್ವು. ಕದನ ವಿರಾಮ ಒಪ್ಪುವುದಾಗಿ ಇಸ್ರೇಲ್ ಕೂಡ ಹೇಳಿತ್ತು. ಆದ್ರೆ ಅದರ ಬೆನ್ನಲ್ಲೇ ಲೆಬನಾನ್ ಮೇಲೆ ವಾಯುದಾಳಿ ತೀವ್ರಗೊಳಿಸಿತ್ತು ಇಸ್ರೇಲ್. ಇದರಿಂದ 80ರಿಂದ 100 ಮಂದಿ ಸಾವಿಗೀಡಾಗಿರಬಹುದು ಅಂತೇಳಿ ಅನುಮಾನಿಸಲಾಗಿದೆ. ಇರಾನ್ ಇದರಿಂದ ವ್ಯಗ್ರಗೊಂಡಿದೆ. ಈ ಕಾರಣಕ್ಕೆ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಉಗ್ರರಿದ್ದಾರೆ. ಈ ಹಿಜ್ಬುಲ್ಲಾ ಉಗ್ರರು ಇರಾನ್ ಪರವಾಗಿದ್ದಾರೆ. ಇರಾನ್ ಅವರಿಗೆ ಬೆಂಬಲವನ್ನ ನೀಡುತ್ತೆ. ಈ ಹಿಜ್ಬುಲ್ಲಾ ಉಗ್ರರನ್ನ ಟಾರ್ಗೆಟ್ ಮಾಡಿಯೇ ಇಸ್ರೇಲ್ ಲೆಬನಾನ್ನ ಮೇಲೆ ವಾಯುದಾಳಿಯನ್ನ ನಡೆಸ್ತಾ ಇದೆ. ನಿಮಗೆ ಗೊತ್ತಿರಲಿ, ಇಸ್ರೇಲ್ ನಿನ್ನೆಯೇ ಹೇಳಿದೆ, ನಮ್ಮ ಲೆಬನಾನ್ ಕಾರ್ಯಾಚರಣೆ ಕದನ ವಿರಾಮ ವ್ಯಾಪ್ತಿಗೆ ಬರಲ್ಲ ಅಂತೇಳಿ ಹೇಳಿತ್ತು. ನಾವು ಕದನ ವಿರಾಮವನ್ನ ಗೌರವಿಸ್ತೀವಿ, ಅದ್ರ ಜೊತೆಗೆ ಲೆಬನಾನ್ನ ಮೇಲೆ ಅಲ್ಲಿರುವಂತಹ ಹಿಜ್ಬುಲ್ಲಾ ಉಗ್ರರನ್ನ ನಾವು ಸರ್ವನಾಶ ಮಾಡ್ತೀವಿ, ಕದನ ವಿರಾಮದ ವ್ಯಾಪ್ತಿಗೆ ಲೆಬನಾನ್ ಬರಲ್ಲ ಅಂತೇಳಿ ಹೇಳಿತ್ತು. ಆದ್ರೆ ಇರಾನ್ ಹಾಕಿದಂತ ಷರತ್ನಲ್ಲಿ ಲೆಬನಾನ್ನ ಮೇಲೆ ದಾಳಿಗಳು ಸಂಪೂರ್ಣ ನಿಲ್ಲಬೇಕು ಅಂತೇಳಿ ಹೇಳಿತ್ತು. ಆದ್ರೆ ಇದು ಕಂಟಿನ್ಯೂ ಆದ ಹಿನ್ನೆಲೆ ಹಾರ್ಮುಜ್ ಜಲಸಂಧಿಯನ್ನ ಈಗ ಬಂದ್ ಮಾಡಿದೆ ಇರಾನ್. ಮಾರಕವಾಗಿರುವಂತ ಈ ಭೀಕರ ಯುದ್ಧ ಇತ್ತಲ್ಲ, ಇಡೀ ವಿಶ್ವವನ್ನ ಕಂಪಿಸಿದಂತಹ ಯುದ್ಧ. ನಾವು ಅಂದ್ಕೊಂಡಿದ್ವಿ ಬಹುಶಃ ಇವರು ಕದನ ವಿರಾಮವನ್ನ ಘೋಷಣೆ ಮಾಡಿದ ನಂತರ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬರಬಹುದು, ಹಾರ್ಮೋಜ್ ಓಪನ್ ಆಗಿದೆ, ಇನ್ನು ಮುಂದೆ ನಮ್ಗೆ ಯಾವುದೇ ತಾಪತ್ರೆ ಆಗಲ್ಲ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಆದ್ರೆ ಈಗಿನ ಬೆಳವಣಿಗೆ ನೋಡ್ತಾ ಇದ್ರೆ ಅಮೆರಿಕ ಮತ್ತು ಇರಾನ್ ಕದನ ವಿರಾಮ ಮುರಿದು ಬೀಳುತ್ತಾ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಕದನ ವಿರಾಮದ 2ನೇ ದಿನವೇ ಹಾರ್ಮೋಜ್ ಮತ್ತೆ ಬಂದಾಗಿದೆ. ನಿನ್ನೆ ಓಪನ್ ಆಗಿದ್ದ ಹಾರ್ಮೋಜ್ ಜಲಸಂಧಿ ಈಗ ಮತ್ತೆ ಬಂದಾಗಿದೆ. ನಿನ್ನೆ ಹಾರ್ಮೋಜ್ ಜಲಸಂಧಿ ಓಪನ್ ಆಗಿತ್ತು. ಇರಾನ್ ಸೇನೆ ಹಾರ್ಮೋಜ್ ಜಲಸಂಧಿಯನ್ನು ಓಪನ್ ಮಾಡಿತ್ತು ಹಡಗುಗಳ ಓಡಾಟಕ್ಕೆ. ಲೆಬನಾನ್ ಮೇಲೆ ಇಸ್ರೇಲ್ ಯಾವಾಗ ದಾಳಿ ಮಾಡ್ತೋ ಇದರಿಂದ ವ್ಯಗ್ರವಾದ ಇರಾನ್ ಲೆಬನಾನ್ ದಾಳಿ ಇದನ್ನ ಖಂಡಿಸಿ ಹಾರ್ಮೋಜ್ ಅನ್ನ ಮತ್ತೆ ಬಂದ್ ಮಾಡಿದೆ. ಇರಾನ್ ಅನ್ನ ಕೆರಳಿಸಿದೆ. ಯುದ್ಧ ವಿರಾಮ ಉಲ್ಲಂಘನೆ ಅಂತೇಳಿ ಇರಾನ್ ಹೇಳಿದೆ. ಲೆಬನಾನ್ ಮೇಲಿನ ದಾಳಿಯನ್ನ ವಿರೋಧಿಸಿ ಹಾರ್ಮೋಜ್ ಮತ್ತೆ ಬಂದಾಗಿದೆ. ಹಾರ್ಮೋಜ್ ಬಂದಾದ್ರೆ ಅದು ಕೇವಲ ಅದು ಅಮೆರಿಕ ಮತ್ತು ಇಸ್ರೇಲ್ಗೆ ತಟ್ಟುವಂತದ್ದಲ್ಲ ಬಿಸಿ, ಇಡೀ ಜಗತ್ತಿಗೆ ಅದರ ಪರಿಣಾಮ ಎದುರಾಗುತ್ತೆ. ನೋಡಿ, ಇವತ್ತು ಕದನ ವಿರಾಮದ ಸುದ್ದಿ ನಾವೇ ನಿನ್ನೆ ಎಲ್ಲ ಮಾತಾಡಿದ್ವಲ್ಲ ಕದನ ವಿರಾಮದ ವಿಚಾರ. ಆದ್ರೆ ಇವತ್ತು ಕದನ ವಿರಾಮ ಉಲ್ಲಂಘನೆ ಆಗಿದೆ ಅಂತೇಳಿ ಹಾರ್ಮೋಜ್ ಅನ್ನ ಬಂದ್ ಮಾಡಿದೆ ಇರಾನ್. ಎಷ್ಟು ದಿನ ಬರಬಹುದು ಅನ್ನೋ ಅನುಮಾನ ಈಗಾಗಲೇ ಶುರುವಾಗಿದೆ. ಈ ಕದನ ವಿರಾಮ 14 ದಿನಗಳ ಕದನ ವಿರಾಮವನ್ನ ಅಮೆರಿಕ ಘೋಷಿಸಿತ್ತು. ಆದ್ರೆ 2-3 ದಿನಕ್ಕೆ ಹಿಂಗಾಯ್ತು ಅಂತ ಹೇಳಿ. ಆದ್ರೆ ಇನ್ನೆಷ್ಟು ದಿನಗಳ ಇದು ಉಳಿಯುತ್ತೆ, ಇನ್ನೆಷ್ಟು ದಿನಗಳ ಕಾಲ ಕದನ ವಿರಾಮ ಇವರು ಪಾಲಿಸ್ತಾರೆ ಅಂತೇಳಿ. ಯುದ್ಧ ವಿರಾಮ ಘೋಷಣೆ ಆದ ಕೂಡಲೇ ಇರಾನ್ ಹಾರ್ಮೋಜ್ ಜಲಸಂಧಿಯನ್ನ ತೆರೆದಿತ್ತು, ಹಡಗುಗಳ ಓಡಾಟಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿತ್ತು. ತನ್ನದೇ ಭದ್ರತೆಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ಹಡಗುಗಳು ಹಾರ್ಮೋಜ್ ಅನ್ನ ದಾಟಿಕೊಂಡು ತಮ್ಮ ದೇಶವನ್ನು ತಲುಪಿದ್ವು. ಕದನ ವಿರಾಮ ಒಪ್ಪುವುದಾಗಿ ಇಸ್ರೇಲ್ ಕೂಡ ಹೇಳಿತ್ತು. ಆದ್ರೆ ಅದರ ಬೆನ್ನಲ್ಲೇ ಲೆಬನಾನ್ ಮೇಲೆ ವಾಯುದಾಳಿ ತೀವ್ರಗೊಳಿಸಿತ್ತು ಇಸ್ರೇಲ್. ಇದರಿಂದ 80ರಿಂದ 100 ಮಂದಿ ಸಾವಿಗೀಡಾಗಿರಬಹುದು ಅಂತೇಳಿ ಅನುಮಾನಿಸಲಾಗಿದೆ. ಇರಾನ್ ಇದರಿಂದ ವ್ಯಗ್ರಗೊಂಡಿದೆ. ಈ ಕಾರಣಕ್ಕೆ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಉಗ್ರರಿದ್ದಾರೆ. ಈ ಹಿಜ್ಬುಲ್ಲಾ ಉಗ್ರರು ಇರಾನ್ ಪರವಾಗಿದ್ದಾರೆ. ಇರಾನ್ ಅವರಿಗೆ ಬೆಂಬಲವನ್ನ ನೀಡುತ್ತೆ. ಈ ಹಿಜ್ಬುಲ್ಲಾ ಉಗ್ರರನ್ನ ಟಾರ್ಗೆಟ್ ಮಾಡಿಯೇ ಇಸ್ರೇಲ್ ಲೆಬನಾನ್ನ ಮೇಲೆ ವಾಯುದಾಳಿಯನ್ನ ನಡೆಸ್ತಾ ಇದೆ. ನಿಮಗೆ ಗೊತ್ತಿರಲಿ, ಇಸ್ರೇಲ್ ನಿನ್ನೆಯೇ ಹೇಳಿದೆ, ನಮ್ಮ ಲೆಬನಾನ್ ಕಾರ್ಯಾಚರಣೆ ಕದನ ವಿರಾಮ ವ್ಯಾಪ್ತಿಗೆ ಬರಲ್ಲ ಅಂತೇಳಿ ಹೇಳಿತ್ತು. ನಾವು ಕದನ ವಿರಾಮವನ್ನ ಗೌರವಿಸ್ತೀವಿ, ಅದ್ರ ಜೊತೆಗೆ ಲೆಬನಾನ್ನ ಮೇಲೆ ಅಲ್ಲಿರುವಂತಹ ಹಿಜ್ಬುಲ್ಲಾ ಉಗ್ರರನ್ನ ನಾವು ಸರ್ವನಾಶ ಮಾಡ್ತೀವಿ,
ಕದನ ವಿರಾಮದ ವ್ಯಾಪ್ತಿಗೆ ಲೆಬನಾನ್ ಬರಲ್ಲ ಅಂತೇಳಿ ಹೇಳಿತ್ತು. ಆದ್ರೆ ಇರಾನ್ ಹಾಕಿದಂತ ಷರತ್ನಲ್ಲಿ ಲೆಬನಾನ್ನ ಮೇಲೆ ದಾಳಿಗಳು ಸಂಪೂರ್ಣ ನಿಲ್ಲಬೇಕು ಅಂತೇಳಿ ಹೇಳಿತ್ತು. ಆದ್ರೆ ಇದು ಕಂಟಿನ್ಯೂ ಆದ ಹಿನ್ನೆಲೆ ಹಾರ್ಮುಜ್ ಜಲಸಂಧಿಯನ್ನ ಈಗ ಬಂದ್ ಮಾಡಿದೆ ಇರಾನ್.